ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದೆ. ಈ ಒಂದು ಟೀಸರ್ನ ನೋಡಿದಾಗ ಯಾಕೋ ಕೆಲವೊಂದಿಷ್ಟು ಸೀನ್ಗಳು ಇರಬಾರ್ದಿತ್ತು ಅಂತ ಅನಿಸ್ತು. ಒಂದು ಕಡೆ ಕನ್ನಡ ಸಿನಿಮಾದಲ್ಲಿ ಕನ್ನಡದ ಬಳಕೆ ತುಂಬ ಕಡಿಮೆ ಇದೆ ಅಂತ ಕಾಣಿಸ್ತು. ಕಡಿಮೆ ಇದೆ ಅನ್ನೋದಕ್ಕಿಂತ ಈ ಒಂದು ಟೀಸರಲ್ಲಿ ಕನ್ನಡ ಇಲ್ಲಿಲ್ಲ ಅಂತ ಕಾಣಿಸುತ್ತೆ. ಸೊ ಆರಂಭದಲ್ಲಿ ಈ ಒಂದು ಟೀಸರ್ನ ನೋಡಬೇಕಾದಂಥ ಸಂದರ್ಭದಲ್ಲಿ ನಾನು ನಿಜವಾಗಿಯೂ ಟಾಕ್ಸಿಕ್ ಸಿನಿಮಾದ ಟೀಸರ್ನ ನೋಡ್ತಾ ಇದ್ದೀನಾ ಅಥವಾ ಯಾವುದೋ ಭಾಷೆಯ ಟೀಸರ್ನ ನೋಡ್ತಾ ಇದ್ದೀನಾ ಅನ್ನೋ ಒಂದು ಫೀಲ್ ಬಂತು. ಯಾಕೆ ಅಂತಂದರೆ ಹೆಚ್ಚಾಗಿ ಇಂತಹ ಟೀಸರ್ಗಳು ಮತ್ತು ಹೆಚ್ಚಾಗಿ ಈ ರೀತಿಯಾಗಿ ಆ್ಯಕ್ಷನ್ ಕಟ್ಗಳು ಇರುವಂತಹದ್ದು ಬಾಲಿವುಡ್ ಸಿನಿಮಾಗಿಂತ ಟಾಲಿವುಡ್ ಸಿನಿಮಾಗಳು, ಜೊತೆಗೆ ಈ ಇಂಗ್ಲೀಷ್ ಸಿನಿಮಾಗಳಂತ ಏನು ಕರಿತೀವಿ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದಾದರೆ ಆ ರೀತಿಯಾದಂಥ ಒಂದು ಟೀಸರ್ ಇತ್ತು. ಆ ಒಂದು ಕಾರ್ ಸೀನ್ ಆಗಿರ್ಬೋದು, ಎಷ್ಟು ಎಂಟ್ರಿ ಆಗಿರ್ಬೋದು, ಆ ಒಂದು ಶೂಟ್ ಮಾಡುವಂಥದ್ದಾಗಿರ್ಬೋದು. ಸೊ ಎಲ್ಲ ಸೀನ್ಗಳು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಕಾಣಿಸ್ತು. ಆದರೆ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಆಡಿಯನ್ಸನ್ನು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತಾ ಇಲ್ವಾ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಯಾಕೆಂತಂದರೆ ಆ ಒಂದು ಕಾರ್ ಸೀನನ್ನು ನೀವು ಕೂಡ ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ಎಲ್ಲೋ ಒಂದು ಕಡೆ ಅಶ್ಲೀಲವಾಗಿ ಇತ್ತೇನೋ ಅಂತ ಅನ್ನಿಸ್ತು ವೈಯಕ್ತಿಕವಾಗಿ. ಜೊತೆಗೆ ನಾನು ತಪ್ಪು ಅಂತ ಹೇಳೋದಕ್ಕೆ ಹೊರಟಿಲ್ಲ, ಜೊತೆಗೆ ಒಂದು ಸಿನಿಮಾ ಹೇಗಿರುತ್ತೆ ಅಂತ ನಾನು ಹೇಳೋದಕ್ಕೂ ಕೂಡ ಹೊರಟಿಲ್ಲ. ಸಿನಿಮಾದ ಸಂಪೂರ್ಣವಾದಂಥ ಸ್ಟೋರಿ ಅವರಿಗೆ ಮಾತ್ರ ಗೊತ್ತಿರೋದಕ್ಕೆ ಸಾಧ್ಯ. ಈ ಟೀಸರಲ್ಲಿ ಸಹಜವಾಗಿ ಹೈಲೈಟ್ ಇರುವಂಥದ್ದನ್ನು ಕೂಡ ಬಿಡುಗಡೆ ಮಾಡಿರ್ತಾರೆ. ಯಶ್ ಅವರ ಬರ್ತ್ಡೇ ವಿಶೇಷವಾಗಿ ಈ ಒಂದು ಟೀಸರನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಈ ಒಂದು ಟೀಸರ್ ಈ ರೀತಿಯಾಗಿ ಇರಬಾರ್ದಿತ್ತು ಅಂತ ಕಾಣಿಸುತ್ತೆ. ಕನ್ನಡದ ಸಿನಿಮಾಗೆ ಈಗಾಗಲೇ ಸಾಕಷ್ಟು ಬೇಡಿಕೆಗಳಿದ್ದಾವೆ. ಕನ್ನಡ ಸಿನಿಮಾ ಈಗಾಗಲೇ ಎಲ್ಲೋ ಒಂದು ಕಡೆ ಹೋಗಿ ಹೆಸರನ್ನು ಮಾಡಿದೆ. ಸೊ ಇದನ್ನು ಗಮನಿಸಿದಾಗ ಇದನ್ನು ಒಂದು ಎಂಟರ್ಟೈನ್ಮೆಂಟಿಗೋಸ್ಕರ ಮಾಡಿದ್ದಾರೆ ಅಥವಾ ಸಮಾಜಕ್ಕೆ ಒಂದು ಸಂದೇಶ ಕೊಡೋದಕ್ಕೆ ಮಾಡಿದ್ದಾರೆ ಅಥವಾ ಇನ್ನೇನೋ ಮಾಡಿದ್ದಾರೆ ಅನ್ನೋದಕ್ಕಿಂತ ದುಡ್ಡನ್ನು ಇನ್ವೆಸ್ಟ್ ಮಾಡಿ ದುಡ್ಡನ್ನು ತೆಗೆದುಕೊಳ್ಳುವ ಒಂದು ಕಾರಣಕ್ಕೆ ಇದನ್ನು ಸಿನಿಮಾ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ನನಗೆ ಕಾಣಿಸ್ತಾ ಇತ್ತು. ಸೊ ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಸೊ ಈ ರೀತಿಯಾದಂಥ ಒಂದು ಅನಿಸಿಕೆ ಭಾಸವಾಗೋದಕ್ಕೆ ಪ್ರಾರಂಭಿಸಿಬಿಡ್ತು. ನಾನು ಹಾಗಂತ ಟೀಸರ್ ಚೆನ್ನಾಗಿಲ್ಲ ಅಥವಾ ಕನ್ನಡದ ಕಥೆನೇ ಚೆನ್ನಾಗಿರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಕನ್ನಡದ ನಟ ಒಬ್ಬರು ಒಂದು ವರ್ಲ್ಡ್ ವೈಡ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಕನ್ನಡದ ಭಾಷೆಗೆ ಗೌರವ ಮತ್ತು ಹೆಮ್ಮೆ ತರುವಂಥ ಒಂದಿಷ್ಟು ಸಂಗತಿಗಳನ್ನು ಇಡಬೇಕಾಗುತ್ತೆ. ಸೊ ಕನ್ನಡದ ಸಿನಿಮಾಗಳು ಇಲ್ಲಿವರೆಗೂ ಕೂಡ ಯಾವುದೇ ಈ ರೀತಿಯಾದಂಥ ಸಿನಿಮಾದ ಟೀಸರ್ಗಳನ್ನು ಕೂಡ ನಾವು ಗಮನಿಸಿರುವಂತಹ ಉದಾಹರಣೆಗಳು ಕೂಡ ಇಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಒಂದು ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಅದರ ಬಗ್ಗೆ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಅನಿಸುತ್ತೆ. ಯಾಕೆಂತಂದರೆ ಇಂಥ ಸಿನಿಮಾಗಳು ಬೇಕು, ಜೊತೆಗೆ ನಾವು ಕನ್ನಡದಿಂದ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಹೆಮ್ಮೆಗಳು ಇರಬೇಕು. ಜೊತೆಗೆ ಇಂತಹ ಒಂದು ಟಾಕ್ಸಿಕ್ ಸಿನಿಮಾ ಈಗ ಟೀಸರ್ ತುಂಬ ಸದ್ದು ಮಾಡ್ತಾ ಇದೆ. ಈಗಾಗಲೇ ಎರಡಕ್ಕೂ ಹೆಚ್ಚು ಮಿಲಿಯನ್ ವ್ಯೂಸ್ ಕೂಡ ಆಗಿದೆ. ಕೇವಲ 2 ಗಂಟೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ನೋಡಬೇಕಾದಂಥ ಸಂದರ್ಭದಲ್ಲಿ 2 ಅವರ್ ಆಗಿತ್ತು ಅಷ್ಟೊತ್ತಿಗೆ ನಾನು ನೋಡಿರ್ತಕ್ಕಂಥದ್ದು ಇದು. ಸೊ ಈ ಒಂದು ಟಾಕ್ಸಿಕ್ ಸಿನಿಮಾದ ಟೀಸರ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಬೇಜಾರು ಆಗಿದ್ದು ಸತ್ಯ. ಎಲ್ಲೋ ಒಂದು ಕಡೆ ಕನ್ನಡದ ಸಿನಿಮಾ ಈ ರೇಂಜಿಗೆ ಇಂಗ್ಲೀಷ್ ಸಿನಿಮಾದ ರೀತಿಯಲ್ಲಿ ಮಾಡಿದಾರಲ್ಲ ಅನ್ನೋ ಒಂದು ಖುಷಿ ಕೂಡ ಆಯಿತು. ಆದರೆ ಫ್ಯಾಮಿಲಿ ಆಡಿಯನ್ಸ್, ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಫ್ಯಾಮಿಲಿ ಆಡಿಯನ್ಸನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಒಂದಿಷ್ಟು ಕಷ್ಟ ಆಗಬಹುದೇನೋ ಅಂತ ಅನ್ನಿಸ್ತು ಈ ಟೀಸರ್ನ ಗಮನಿಸಿದಾಗ. ಸೊ ಈ ರೀತಿಯಾದಂಥ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಸೊ ಇದರಿಂದ ಟಾಕ್ಸಿಕ್ ಸಿನಿಮಾದಿಂದ ಯಶ್ ಅವರಿಗೆ ಎಷ್ಟು ಹೆಸರು ಸಿಗುತ್ತೆ ಅಥವಾ ಈ ದುಡ್ಡು ಮಾಡಿಕೊಂಡು ಸಿನಿಮಾ ಮತ್ತೆ ಅಲ್ಲಿಂದ ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಅದೇನೇ ಇರಲಿ, ನಮ್ಮ ಕನ್ನಡಿಗರು ಮಾಡಿರ್ತಕ್ಕಂಥ ಸಿನಿಮಾ ಕನ್ನಡಕ್ಕೆ ಆದ್ಯತೆ ಕೊಡಬೇಕಾಗಿತ್ತು. ಒಂದು ಕಡೆ ಇದರಲ್ಲಿ ಕನ್ನಡದ ಯಾವುದೇ ರೀತಿಯಾದಂಥ ಕಂಪು ಇಂಪು ಏನು ಕಾಣಿಸ್ಲಿಲ್ಲ. ಜೊತೆಗೆ ಒಂದು ಕನ್ನಡದ ನಟ ಮಾಡಿರ್ತಕ್ಕಂಥ ಸಿನಿಮಾ ವರ್ಲ್ಡ್ ವೈಡ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಬೇರೆ ಭಾಷೆಯನ್ನು ಬಳಸಿಕೊಳ್ಳೋದು ಸಹಜವಾಗಿ ಇರುವಂಥದ್ದು. ಹಾಗಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತು. ಸೊ ಇದ್ರ ಬಗ್ಗೆ ಹೆಚ್ಚು ನಾನು ಮಾತನಾಡೋದಿಲ್ಲ. ಒಂದು ಕನ್ನಡದ ಸಿನಿಮಾವನ್ನು ಕೈ ಹಿಡಿದು ನಡೆಸಬೇಕಾಗಿರ್ತಕ್ಕಂಥದ್ದು ಎಲ್ಲ ಕನ್ನಡಿಗರ ಕರ್ತವ್ಯ. ಕನ್ನಡಕ್ಕೆ ಆದ್ಯತೆ ಇರಲಿ ಅನ್ನೋದು ಒಂದು ಸಿನಿಮಾ ತಂಡಕ್ಕೆ ನನ್ನಿಂದ ಒಂದು ಸೂಚನೆ ಅಥವಾ ಮನವಿ ಅಂತ ಅಂದ್ಕೊಂಡ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಇದರ ಕುರಿತಾಗಿ ನಿಮ್ಗೇನು ಅನಿಸುತ್ತೆ ಟಾಕ್ಸಿಕ್ ಸಿನಿಮಾದ ಕುರಿತು ನೀವು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.